ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಸಂಸ್ಕೃತಿ, ಪರಂಪರೆ ಮತ್ತು ಗುಣಮಟ್ಟದ ಪರಿಕಲ್ಪನೆಯ ಪ್ರತೀಕವಾಗಿದೆ. ಈ ಸಾಬೂನು 1916ರಲ್ಲಿ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಸ್ಥಾಪಿತವಾದ ಸರ್ಕಾರಿ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟರಿಯಿಂದ ಉತ್ಪತ್ತಿಯಾಯಿತು. ಪ್ರಾರಂಭದಲ್ಲಿ ಪ್ರಥಮ ವಿಶ್ವ ಯುದ್ಧದ ಸಮಯದಲ್ಲಿ ಯುರೋಪ್ಗೆ ಸ್ಯಾಂಡಲ್ವುಡ್ ಎಕ್ಸ್ಪೋರ್ಟ್ ಮಾಡಲು ಸಾಧ್ಯವಾಗದ ಕಾರಣ ಮೈಸೂರಿನಲ್ಲಿ ಸ್ಯಾಂಡಲ್ವುಡ್ ಆಯಿಲ್ ಡಿಸ್ಟಿಲರಿ ಸ್ಥಾಪಿಸಲಾಯಿತು. ಸ್ಯಾಂಡಲ್ವುಡ್ ಆಯಿಲ್ನಿಂದ ಸಾಬೂನು ಉತ್ಪಾದನೆ ಆರಂಭವಾಯಿತು. ಈ ಸಾಬೂನು 100% ಶುದ್ಧ ಸ್ಯಾಂಡಲ್ವುಡ್ ಆಯಿಲ್ನಿಂದ ತಯಾರಿಸಲಾಗುತ್ತೆ. ಇದು ವಿಶ್ವಾದ್ಯಂತ ವಿಶಿಷ್ಟವಾಗಿದೆ. ಇದು ಜಾಗತಿಕ ಭೌಗೋಳಿಕ ಸೂಚಿ ಅಂದರೆ GI ಟ್ಯಾಗ್ ಹೊಂದಿದ್ದು ಇದರ ಗುಣಮಟ್ಟ ಮತ್ತು ಮೂಲವನ್ನು ರಕ್ಷಿಸುತ್ತೆ. ಮೈಸೂರು ಸ್ಯಾಂಡಲ್ ಸಾಬೂನು ಬ್ರ್ಯಾಂಡ್ಗೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವೇ ರಾಯಭಾರಿಗಳನ್ನು ನೇಮಕ ಮಾಡಲಾಗಿದೆ. ಮಹೇಂದ್ರ ಸಿಂಗ್ ಧೋನಿ 2006. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರನ್ನ 2006ರಲ್ಲಿ ಮೈಸೂರು ಸ್ಯಾಂಡಲ್ ಸಾಬೂನು ಬ್ರ್ಯಾಂಡ್ನ ಮೊದಲ ರಾಯಭಾರಿಯಾಗಿ ನೇಮಕ ಮಾಡಲಾಯಿತು. ಆದರೆ 2007ರಲ್ಲಿ ಇವರು ತಮ್ಮ ಪ್ರಚಾರ ಕರ್ತವ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದ ಕಾರಣ ಇವರ ಒಪ್ಪಂದವನ್ನು ರದ್ದುಗೊಳಿಸಲಾಯಿತು. ಈ ಸಂಬಂಧ ಕಾನೂನು ವಿವಾದವೂ ಕೂಡ ಉಂಟಾಯಿತು. ಆದರೆ ಧೋನಿ ಅವರು ನ್ಯಾಯಾಲಯದಲ್ಲಿ ಜಯ ಸಾಧಿಸಿದರು. ಇತ್ತೀಚಿನ ಆರ್ಥಿಕ ಸಾಧನೆಗಳು. 2024-25 ಹಣಕಾಸು ವರ್ಷ KSDL ಸಂಸ್ಥೆ 1,785 ಕೋಟಿ ಟರ್ನ್ಓವರ್ ಸಾಧಿಸಿ 415.11 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಇದು ಹಿಂದಿನ ವರ್ಷದ ಲಾಭಕ್ಕಿಂತ 54 ಕೋಟಿ ಹೆಚ್ಚಾಗಿದೆ. 2023-24 ಹಣಕಾಸು ವರ್ಷ KSDL ಸಂಸ್ಥೆಯು 1,570 ಕೋಟಿ ಟರ್ನ್ಓವರ್ ಸಾಧಿಸಿ 362.07 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಇದರ 30% ಆಗಿ 108.62 ಕೋಟಿ ಡಿವಿಡೆಂಡ್ ಅನ್ನು ಕರ್ನಾಟಕ ಸರ್ಕಾರಕ್ಕೆ ಹಂಚಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ. KSDL ಸಂಸ್ಥೆಯು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು 40% ಹೆಚ್ಚಿಸಿಕೊಂಡು ಗೋಡ್ರೇಜ್, ITC ಮತ್ತು ವಿಪ್ರೋ ಸಂಸ್ಥೆಗಳನ್ನು ಮೀರಿಸಿ 15% ಬೆಳವಣಿಗೆಯನ್ನು ಸಾಧಿಸಿದೆ. ಇತಿಹಾಸದಲ್ಲಿ ನಷ್ಟದ ಅವಧಿ. 1990ರ ದಶಕದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಸ್ಪರ್ಧೆಯಿಂದಾಗಿ KSDL ಸಂಸ್ಥೆ ನಷ್ಟವನ್ನು ಅನುಭವಿಸಿತು. ಈ ಸಂದರ್ಭದಲ್ಲಿ ಸಂಸ್ಥೆಯು ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್ ಮೂಲಕ ಪುನಶ್ಚೇತನ ಪ್ಯಾಕೇಜ್ ಪಡೆದು 2003ರ ವೇಳೆಗೆ 48 ಕೋಟಿ ನಷ್ಟವನ್ನು ತೀರಿಸಿ ನಿರಂತರ ಲಾಭದ ಮಾರ್ಗದಲ್ಲಿ ಸಾಗ್ತಾ ಇದೆ. ಇದರಿಂದಾಗಿ KSDL ಸಂಸ್ಥೆಯು ಇತ್ತೀಚಿನ ವರ್ಷಗಳಲ್ಲಿ ಉತ್ತಮ ಆರ್ಥಿಕ ಸಾಧನೆಗಳನ್ನು ದಾಖಲಿಸಿ ಮೈಸೂರು ಸ್ಯಾಂಡಲ್ ಸಾಬೂನು ಬ್ರ್ಯಾಂಡ್ನ ಮೌಲ್ಯವನ್ನು ಹೆಚ್ಚಿಸ್ತಾ ಇದೆ. ಮೈಸೂರು ಸ್ಯಾಂಡಲ್ ಸಾಬೂನು ಉತ್ಪಾದಕ ಸಂಸ್ಥೆ KSDL ಹಲವಾರು ವೈವಿಧ್ಯಮಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಇವುಗಳಲ್ಲಿ ಪ್ರಮುಖವಾಗಿ ವಿವಿಧ ಸಾಬೂನುಗಳ ಪ್ರಕಾರಗಳು, ಶವರ್ ಜೆಲ್ಗಳು, ಹ್ಯಾಂಡ್ ವಾಶ್ಗಳು ಮತ್ತು ಇತರ ವೈಯಕ್ತಿಕ ಆರೈಕೆಯ ಉತ್ಪನ್ನಗಳು ಇದ್ದಾವೆ. ಪ್ರಮುಖ ಸಾಬೂನುಗಳು. ಮೈಸೂರು ಸ್ಯಾಂಡಲ್ ಕ್ಲಾಸಿಕ್ ಸಾಬೂನು 100% ಶುದ್ಧ ಸ್ಯಾಂಡಲ್ವುಡ್ ಎಣ್ಣೆಯಿಂದ ತಯಾರಿಸಲಾಗಿದ್ದು ಇದು ಸಂಸ್ಥೆಯ ಮೂಲ ಉತ್ಪನ್ನವಾಗಿದೆ. ಮೈಸೂರು ಸ್ಯಾಂಡಲ್ ಮಿಲೇನಿಯಂ ಸಾಬೂನು ಅತ್ಯುತ್ತಮ ಗುಣಮಟ್ಟದ ಸ್ಯಾಂಡಲ್ವುಡ್ ಎಣ್ಣೆ, ಅಲೋವೆರಾ ಮತ್ತು ಇತರ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಲಾದ ಪ್ರೀಮಿಯಂ ಸಾಬೂನು. ಮೈಸೂರು ಸ್ಯಾಂಡಲ್ ಸೆಂಚಿನಿಯಲ್ ಸಾಬೂನು 100ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬಿಡುಗಡೆಗೊಳಿಸಲಾದ ವಿಶೇಷ ಆವೃತ್ತಿ. ಮೈಸೂರು ಸ್ಯಾಂಡಲ್ ಗೋಲ್ಡ್ ಸಾಬೂನು ಸ್ಯಾಂಡಲ್ವುಡ್ ಎಣ್ಣೆ ಮತ್ತು ಹಳದಿ ಸಂಯೋಜನೆಯಿಂದ ತಯಾರಿಸಲಾದ ಸಾಬೂನು. ಚರ್ಮದ ಬೆಳಕು ಮತ್ತು ಆಂಟಿ ಏಜಿಂಗ್ ಗುಣಲಕ್ಷಣಗಳನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಬೇಬಿ ಸಾಬೂನು ಶಿಶುಗಳ ನಾಜೂಕಾದ ಚರ್ಮಕ್ಕೆ ಸೂಕ್ತವಾದ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಲಾದ ಸಾಬೂನು. ಮೈಸೋಪ್ ಶ್ರೇಣಿಯ ಸಾಬೂನುಗಳು 2017ರಲ್ಲಿ ಪರಿಚಯಿಸಲಾದ ಈ ಶ್ರೇಣಿಯಲ್ಲಿ ವಿವಿಧ ಸುಗಂಧಗಳ ಸಾಬೂನುಗಳು ಸೇರಿದ್ದಾವೆ. ರೋಸ್ ಮಿಲ್ಕ್ ಕ್ರೀಮ್, ಜಾಸ್ಮಿನ್ ಮಿಲ್ಕ್ ಕ್ರೀಮ್, ಆರೆಂಜ್ ಲೈಮ್, ಕೊಲೋನಲ್ ಲ್ಯಾವೆಂಡರ್, ಫ್ರೂಟಿ ಫ್ಲೋರಲ್. ಈ ಸಾಬೂನುಗಳು 100 ಗ್ರಾಂ ತೂಕದಲ್ಲಿ ಲಭ್ಯವಿದೆ. ಮೈಸೂರು ಸ್ಯಾಂಡಲ್ ವೇವ್ ಶ್ರೇಣಿ 2024ರಲ್ಲಿ ಪರಿಚಯಿಸಲಾದ ಈ ಶ್ರೇಣಿಯಲ್ಲಿ 10 ಹೊಸ ಸಾಬೂನುಗಳ ಪ್ರಕಾರಗಳು, 3 ಶವರ್ ಜೆಲ್ಗಳು, 6 ಸಾಬೂನುಗಳ ಕಿಟ್ಗಳು, ಹ್ಯಾಂಡ್ ವಾಶ್ ಮತ್ತು ಪಾನೀಯಗಳ ನೀರು ಸೇರಿವೆ. ಈ ಶ್ರೇಣಿಯ ಪ್ರಮುಖ ಉತ್ಪನ್ನಗಳು: ವೇವ್ ಟರ್ಮರಿಕ್ ಸಾಬೂನು, ವೇವ್ ಲೈಮ್ ಸಾಬೂನು, ವೇವ್ ಡಿಯೋ ಸಾಬೂನು, ವೇವ್ ಮಿಲ್ಕ್ ಸೆಫ್ರಾನ್ ಸಾಬೂನು, ವೇವ್ ಆಲ್ಮಂಡ್ ಸಾಬೂನು,
ನೀಮ್ ಸಾಬೂನು, ತುಳಸಿ ಮತ್ತು ಟರ್ಮರಿಕ್ ಸಾಬೂನು, ಅಲೋವೆರಾ ಮತ್ತು ಆಲ್ಮಂಡ್ ಆಯಿಲ್ ಸಾಬೂನು, ಜಾಸ್ಮಿನ್ ಕ್ರೀಮ್ ಸಾಬೂನು, ಊದ್ ಅರೇಬಿಯನ್ ಲಕ್ಸುರಿಯಸ್ ಸಾಬೂನು, ಜಪಾ ಕುಸುಮ, ಭೃಂಗರಾಜ ಮತ್ತು ಶಿಗೆಕಾಯಿ ಸಾಬೂನುಗಳು. ಈ ಶ್ರೇಣಿಯು ವಿವಿಧ ಚರ್ಮದ ಅವಶ್ಯಕತೆಗಳನ್ನು ಪೂರೈಸುವ ಉದ್ದೇಶದಿಂದ ವಿನ್ಯಾಸಗೊಳಿಸಲಾಗಿದೆ. ಇತರ ಉತ್ಪನ್ನಗಳು: ಮೈಸೂರು ಸ್ಯಾಂಡಲ್ ಟಾಲ್ಕಮ್ ಪೌಡರ್, ಮೈಸೂರು ಅಗರಬತ್ತಿ, ಹ್ಯಾಂಡ್ ವಾಶ್ಗಳು, ಫೇಸ್ ವಾಶ್ಗಳು, ಕೊಕೊನಟ್ ಎಣ್ಣೆ. ಈ ಎಲ್ಲ ಉತ್ಪನ್ನಗಳು ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ನ ಗುಣಮಟ್ಟ ಮತ್ತು ಪರಂಪರೆಯ ಪ್ರತೀಕವಾಗಿದೆ.